ನಮಸ್ಕಾರ ಸ್ನೇಹಿತರೆ. ಕಂಪ್ಯೂಟರ್ ಕೀಬೋರ್ಡ್ ಅಲ್ಲಿರುವಂತಹ ಪ್ರತಿಯೊಂದು ಕೀಗಳು ಏನ್ ಕೆಲಸ ಮಾಡುತ್ತೆ, ಆ ಕೀಗಳನ್ನ ಯಾಕೆ ಬಳಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಎಸ್ಕೇಪ್ ಕೀ. ಕಂಪ್ಯೂಟರ್ ಅಲ್ಲಿ ಯಾವ್ದಾದ್ರು ಒಂದು ಆಪರೇಷನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಅದರಿಂದ ಆಚೆ ಬರಬೇಕು ಅಂದ್ರೆ ಎಸ್ಕೇಪ್ ಕೀಯನ್ನ ಒತ್ತಬೇಕು. ಒಂದು ಅಪ್ಲಿಕೇಶನ್ ಫುಲ್ ಸ್ಕ್ರೀನ್ ಅಲ್ಲಿ ಓಪನ್ ಆಗಿದೆ, ಅದರಿಂದ ಆಚೆ ಬರಬೇಕು, ಎಸ್ಕೇಪ್ ಕೀಯನ್ನ ಒತ್ತಬೇಕು. ಅಥವಾ ಎಕ್ಸೆಲ್ ಅಲ್ಲಿ ಯಾವುದೋ ಒಂದು ಸೆಲ್ ಅಲ್ಲಿ ಏನೋ ಒಂದು ಟೈಪ್ ಮಾಡ್ತಾ ಇರ್ತೀರಾ, ಆ ಸೆಲ್ ಅನ್ನು ಬಿಟ್ಟು ಹೊರಗಡೆ ಬರಬೇಕು ಅಂದ್ರೆ ಎಸ್ಕೇಪ್ ಕೀಯನ್ನ ಒತ್ತಿ. ಟ್ಯಾಬ್ ಕೀ. MS ವರ್ಡ್ ಅಲ್ಲಿ ಟೈಪ್ ಮಾಡ್ತಾ ಇದ್ದಾಗ ಟ್ಯಾಬ್ ಕೀಯನ್ನ ಒತ್ತಿದ್ರೆ 5 ಸ್ಪೇಸ್ ಆಡ್ ಆಗುತ್ತೆ. ಎಕ್ಸೆಲ್ ಅಲ್ಲಿ ಟ್ಯಾಬ್ ಕೀಯನ್ನ ಒತ್ತಿದ್ರೆ ಈಗಿರೋ ಸೆಲ್ ಇಂದ ನೆಕ್ಸ್ಟ್ ಸೆಲ್ಗೆ ಕರ್ಸರ್ ಮೂವ್ ಆಗುತ್ತೆ. ಅದನ್ನ ಆಲ್ಟ್ ಕೀ ಜೊತೆ ತುಂಬಾ ಸಲ ಬಳಸ್ತಾರೆ. ಆಲ್ಟ್ ಮತ್ತೆ ಟ್ಯಾಬ್ ಅನ್ನ ಒಟ್ಟಿಗೆ ಒತ್ತಿದ್ರೆ ನೀವು ಕಂಪ್ಯೂಟರ್ ಅಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಅನ್ನು ಓಪನ್ ಮಾಡ್ಕೊಂಡಿದ್ದೀರೋ ಅವುಗಳನ್ನ ನೋಡಬಹುದು. ಈ ತರ ಮತ್ತೆ ಅವುಗಳ ಮಧ್ಯೆ ನೀವು ಮೂವ್ ಆಗಬಹುದು. ನಾನೀಗ ಇರುವಂತ ಅಪ್ಲಿಕೇಶನ್ ಇಂದ ಫಿಲ್ಮೋರಾ ಸ್ಟುಡಿಯೋ ಮೂವ್ ಆಗ್ತೀನಿ, ಮತ್ತೆ ಆಲ್ಟ್ ಟ್ಯಾಬ್ ಒತ್ತಿ ವಾಪಸ್ ಪ್ರೆಸೆಂಟೇಷನ್ ಮೂವ್ ಆಗ್ತೀನಿ. ಕ್ಯಾಪ್ಸ್ ಲಾಕ್ ಕೀ. ಕ್ಯಾಪ್ಸ್ ಲಾಕ್ ಅನ್ನ ಒತ್ತಿದ್ರೆ ಇದರಲ್ಲಿ ಒಂದು ಚಿಕ್ಕ ಲೈಟ್ ಇರುತ್ತೆ, ಅದು ಆನ್ ಆಗುತ್ತೆ. ಅದು ಆನ್ ಆದ್ಮೇಲೆ ನೀವು ಯಾವುದೇ ಲೆಟರ್ನ ಪ್ರೆಸ್ ಮಾಡಿದ್ರು ಆ ಲೆಟರ್ ಕ್ಯಾಪಿಟಲ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಮತ್ತೆ ವಾಪಸ್ ಸ್ಮಾಲ್ ಲೆಟರ್ಸ್ ಅಲ್ಲಿ ಬೇಕು ಅಂದ್ರೆ ಇನ್ನೊಂದ್ಸಲ ಕ್ಯಾಪ್ ನ ಒತ್ತಬೇಕು. ಆಗ ನೀವು ಏನೇ ಪ್ರಿಂಟ್ ಮಾಡಿದ್ರು ಸ್ಮಾಲ್ ಲೆಟರ್ಸ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಶಿಫ್ಟ್ ಕೀ. ಕಂಪ್ಯೂಟರ್ ಅಲ್ಲಿ ಶಿಫ್ಟ್ ಕೀ ಎರಡು ಕಡೆಗಿದೆ, ಇಲ್ಲೊಂದು ಮತ್ತೆ ಇಲ್ಲೊಂದು. ಯಾಕಂದ್ರೆ ನೀವು ಟೈಪ್ ಮಾಡುವಾಗ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಎರಡನ್ನೂ ಯೂಸ್ ಮಾಡಿ ಟೈಪ್ ಮಾಡಕ್ಕೆ ಈಸಿ ಆಗ್ಲಿ ಅಂತ ಎರಡು ಕಡೆ ಕೊಟ್ಟಿರ್ತಾರೆ. ಈ ಶಿಫ್ಟ್ ಕೀಯನ್ನ ಬೇರೆ ಕೀಗಳ ಜೊತೆ ಬಳಸ್ತಾರೆ. ಶಿಫ್ಟ್ ಮತ್ತೆ ಯಾವುದೇ ಲೆಟರ್ಸ್ ಅನ್ನ ನೀವು ಟೈಪ್ ಮಾಡಿದ್ರೆ ಅದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಅದೇ ಶಿಫ್ಟ್ ಜೊತೆ ಇಲ್ಲಿದೆಯಲ್ಲ 1 2 3 ಅದರ ಮೇಲ್ಗಡೆ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಅದನ್ನ ಪ್ರಿಂಟ್ ಮಾಡಬೇಕು ಅಥವಾ ಅದನ್ನ ಟೈಪ್ ಮಾಡಬೇಕು ಅಂದ್ರೂ ನೀವು ಶಿಫ್ಟ್ ಮತ್ತೆ ಒತ್ತಿ 1 ಅಂತ ಹೋದ್ರೆ ಎಕ್ಸ್ಕ್ಲಮೇಷನ್ ಮಾರ್ಕ್ ಟೈಪ್ ಆಗುತ್ತೆ. ಶಿಫ್ಟ್ ಮತ್ತೆ ಡಿಲೀಟ್ ಅನ್ನ ಒಟ್ಟಿಗೆ ಯಾವ್ದಾದ್ರು ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಫೈಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ, ರೀಸೈಕಲ್ ಬಿನ್ಗೆ ಅದು ಹೋಗಲ್ಲ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಅನ್ಸಿದ್ದನ್ನ ಕಮೆಂಟ್ ಮಾಡಿ, ಇದರಿಂದ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಕಂಟ್ರೋಲ್ ಕೀ. ಇದು ಕೂಡ ಕಂಪ್ಯೂಟರ್ ಕೀಬೋರ್ಡ್ ಅಲ್ಲಿ ಎರಡು ಕಡೆಗಿದೆ. ಈ ಕೀಯನ್ನ ಬೇರೆ ಕೀಗಳ ಜೊತೆ ಬಳಸ್ತಾರೆ. ಕಂಟ್ರೋಲ್ ಸಿ ಅಂದ್ರೆ ನೀವು ಏನ್ ಸಿಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದು ಕಾಪಿ ಆಗುತ್ತೆ. ಕಂಟ್ರೋಲ್ ವಿ ಅಂತ ಅಂದ್ರೆ ಅದು ಪೇಸ್ಟ್ ಆಗುತ್ತೆ. ಅದೇ ಕಟ್ ಮಾಡಬೇಕು, ಕಟ್ ಮಾಡಿ ಪೇಸ್ಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ವಿ ಅಂತ ಮಾಡಬೇಕು. ಅದೇ ನೀವು ಇಡೀ ಫೈಲ್ ಅಲ್ಲಿರೋ ಎಲ್ಲ ಕಂಟೆಂಟ್ ಅನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಬೇಕು. ವಿಂಡೋಸ್ ಕೀ. ಇದು ಕೂಡ ಎರಡು ಕಡೆಗಿದೆ. ಈ ವಿಂಡೋಸ್ ಕೀಯನ್ನ ನೀವು ಪ್ರೆಸ್ ಮಾಡಿದ್ರೆ ವಿಂಡೋಸ್ ಮೆನ್ಯೂ ಓಪನ್ ಆಗುತ್ತೆ. ವಿಂಡೋಸ್ ಜೊತೆ ಇ ಅನ್ನ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಬೇರೆ ಬೇರೆ ಸಿ ಡಿ ಬೇರೆ ಬೇರೆ ಡ್ರೈವ್ ಗಳಿಗೆ ಹೋಗ್ಬೋದು. ವಿಂಡೋಸ್ ಮತ್ತೆ ಎಲ್ ಅನ್ನ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ಕಂಪ್ಯೂಟರ್ ಲಾಕ್ ಆಗುತ್ತೆ. ಆಲ್ಟ್ ಕೀ. ಆಲ್ಟ್ ಕೀ ಒಂದನ್ನೇ ಪ್ರೆಸ್ ಮಾಡಿದ್ರೆ ಅದು ಏನ್ ಆಪರೇಷನ್ ಮಾಡಲ್ಲ. ಆಲ್ಟ್ ಅನ್ನ ಬೇರೆ ಕೀಗಳ ಜೊತೆ ಬಳಸ್ತಾರೆ. ನಿಮ್ ಕಂಪ್ಯೂಟರ್ ಹ್ಯಾಂಗ್ ಆಗಿದೆ, ನಿಮ್ಗೆ ಏನ್ ಮಾಡಬೇಕು ಅಂತ ಅರ್ಥ ಆಗಿಲ್ಲ ಅಂದ್ರೆ ಕಂಟ್ರೋಲ್ ಆಲ್ಟ್ ಡಿಲೀಟ್ ಇವುಗಳನ್ನ ಒಟ್ಟಿಗೆ ಪ್ರೆಸ್ ಮಾಡಿ, ಅದೊಂದು ವಿಂಡೋ ಓಪನ್ ಮಾಡುತ್ತೆ. ಅಲ್ಲಿ ನಿಮ್ಗೆ ಟಾಸ್ಕ್ ಮ್ಯಾನೇಜರ್, ಲಾಕ್ ಅಂತ ಬೇರೆ ಬೇರೆ ಆಪ್ಷನ್ಸ್ ಗಳೇ ಇರುತ್ತೆ. ಟಾಸ್ಕ್ ಮ್ಯಾನೇಜರ್ ಅನ್ನ ಯೂಸ್ ಮಾಡಿಕೊಂಡು ನೀವು ಯಾವ ಪ್ರೋಗ್ರಾಮ್ ಹ್ಯಾಂಗ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬಹುದು. ಇನ್ನೊಂದು ಆಲ್ಟ್ ಮತ್ತೆ ಟ್ಯಾಬ್ ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಕೂಡ ತುಂಬಾ ಸಲ ಯೂಸ್ ಮಾಡ್ತೀವಿ. ಸ್ಪೇಸ್ ಬಾರ್. ಇದು ನಮ್ಮ ಕಂಪ್ಯೂಟರ್ ಕೀಬೋರ್ಡ್ ಅಲ್ಲೇ ಅತ್ಯಂತ ಉದ್ದದ ಇರುವಂತಹ ಕೀ. ಈ ಕೀಯನ್ನ ನೀವು ಏನೋ ಟೈಪ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಒಂದು ಸ್ಪೇಸ್ ಅನ್ನ ಜಾಗನ ಆಡ್ ಮಾಡಬೇಕು ಅಂದ್ರೆ ಈ ಕೀಯನ್ನ ಪ್ರೆಸ್ ಮಾಡಬೇಕು, ಅದು ಒಂದು ಸ್ಪೇಸ್ ಅನ್ನ ಆಡ್ ಮಾಡುತ್ತೆ. ನಿಮ್ಗೆ ಮಲ್ಟಿಪಲ್ ಸ್ಪೇಸ್ ಬೇಕು ಅಂದ್ರೆ ಸ್ಪೇಸ್ ಸ್ಪೇಸ್ ಅಂತ ಮತ್ತೆ ಮತ್ತೆ ಅದನ್ನ ಕ್ಲಿಕ್ ಮಾಡಬೇಕು. ಆರೋಸ್ ಕೀ. ಇದನ್ನ ನ್ಯಾವಿಗೇಷನ್ ಕೀ ಅಂತಾನು ಕರೀತಾರೆ. ಇದು ನಿಮ್ಗೆ ಡಾಕ್ಯುಮೆಂಟ್ ಅಲ್ಲಿ ಒಳಗಡೆ ಬೇರೆ ಬೇರೆ ಕಡೆ ಮೂವ್ ಆಗಕ್ಕೆ ಅಥವಾ ನ್ಯಾವಿಗೇಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ನೀವು ಮೇಲ್ಗಡೆ ಮೂವ್ ಆಗಬೇಕು ಅಂದ್ರೆ ಈ ಅಪ್ ಆರೋ ಇದೆಯಲ್ಲ ಆ ಕೀಯನ್ನ ಪ್ರೆಸ್ ಮಾಡಬೇಕು. ಕೆಳಗಡೆಗೆ ಇದು ಲೆಫ್ಟ್ಗೆ ಅಂದ್ರೆ ಲೆಫ್ಟ್ ಆರೋ, ರೈಟ್ಗೆ ಅಂದ್ರೆ ರೈಟ್ ಆರೋ, ಈ ತರ ಕೀಯನ್ನ ಬಳಸ್ಕೊಂಡು ಬೇರೆ ಬೇರೆ ಕಡೆ ಮೂವ್ ಮಾಡಬಹುದು. ಇದು MS ವರ್ಡ್ ಅಲ್ಲಿ ಎಕ್ಸೆಲ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ, ಅಥವಾ ಗೇಮ್ ಆಡುವಾಗಲೂ ಕೂಡ ತುಂಬಾ ಯೂಸ್ ಆಗುತ್ತೆ. ಎಂಟರ್ ಕೀ. ಇದನ್ನ ಕನ್ಫರ್ಮ್ ಆಪರೇಷನ್ ಮಾಡಕ್ಕೆ ಬಳಸ್ತಾರೆ. ಬ್ರೌಸರ್ ಅಲ್ಲಿ ನೀವೇನೋ ಸರ್ಚ್ ಟರ್ಮ್ ಅನ್ನ ಎಂಟ್ರಿ ಮಾಡ್ಕೊಂಡಿದ್ದೀರಾ, ಎಂಟರ್ ಅಂತ ಕೀವರ್ಡ್ ಅಂತ ಸರ್ಚ್ ಮಾಡುತ್ತೆ. MS ವರ್ಡ್ ಅಲ್ಲಿ ಎಂಟರ್ ಅಂತ ಹೊಡೆದ್ರೆ ನೆಕ್ಸ್ಟ್ ಲೈನ್ಗೆ ಮೂವ್ ಆಗುತ್ತೆ. ಏನೋ ಒಂದು ಎರರ್ ಮೆಸೇಜ್ ನಿಮ್ ಕಂಪ್ಯೂಟರ್ ಅಲ್ಲಿ ಪಾಪ್ ಅಪ್ ಆಗಿ ಕಾಣಿಸ್ತು ಅಂತ ಇಟ್ಕೊಳ್ಳಿ, ಎಂಟರ್ ಅಂತ ಹೊಡೆದ್ರೆ ಅದು ಆ ಮೆಸೇಜ್ ಕನ್ಫರ್ಮ್ ಆಗುತ್ತೆ. ಬ್ಯಾಕ್ ಸ್ಪೇಸ್ ಕೀ. ಬ್ಯಾಕ್ ಸ್ಪೇಸ್ ಕೀಯನ್ನ ಪ್ರೀವಿಯಸ್ ಕ್ಯಾರೆಕ್ಟರ್ ಅಥವಾ ಹಿಂದಿನ ಕ್ಯಾರೆಕ್ಟರ್ ಅನ್ನ ಡಿಲೀಟ್ ಮಾಡಕ್ಕೆ ಬಳಸ್ತಾರೆ. ಒಂದು ಸೆಂಟೆನ್ಸ್ ಅನ್ನ ಎಂಟ್ರಿ ಮಾಡುವಾಗ ಲಾಸ್ಟ್ ಲೆಟರ್ ತಪ್ಪಾಯ್ತು ಅಂತ ಇಟ್ಕೊಳ್ಳಿ, ಬ್ಯಾಕ್ ಸ್ಪೇಸ್ ಅಂತ ಓದಿದ್ರೆ ಪ್ರೀವಿಯಸ್ ಲೆಟರ್ ಡಿಲೀಟ್ ಆಗುತ್ತೆ. ಬ್ಯಾಕ್ ಸ್ಪೇಸ್ ಮತ್ತೆ ಡಿಲೀಟ್ ಅನ್ನ ನಿಮಗೆ ಎಕ್ಸಾಂಪಲ್ ಮೂಲಕ ಮುಂದೆ ತೋರಿಸ್ತೀನಿ.
ಪೇಜ್ ಮೂವ್ ಅಂತ ಹೈಲೈಟ್ ಮಾಡಿದ್ದೀನಿ. ಇದರಲ್ಲಿ ಹೋಮ್ ಅಂಡ್ ಪೇಜ್ ಅಪ್ ಮತ್ತು ಪೇಜ್ ಡೌನ್ ಅಂತ 4 ಬಟನ್ಗಳಿದೆ. ಇದರಲ್ಲಿ ಹೋಮ್ ಅನ್ನೋದು ನೀವು ಹೋಮ್ಗೆ ಮೂವ್ ಆಗುತ್ತೆ. ಸಪೋಸ್ ನೀವು ವರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ನೀವು ಯಾವುದೇ ಲೊಕೇಶನಲ್ಲಿ ನಿಮ್ಮ ಕರ್ಸರ್ ಇದ್ದು ಕಂಟ್ರೋಲ್ ಹೋಮ್ ಅಂತ ಹೋದರೆ ಅದು ನಿಮ್ಮ ಹೋಮ್ಗೆ ಅಂದರೆ ಫಸ್ಟ್ ಪೇಜ್ ಸ್ಟಾರ್ಟಿಂಗಿಗೆ ಮೂವ್ ಆಗುತ್ತೆ. ಕಂಟ್ರೋಲ್ ಎಂಡ್ ಅಂತ ಪ್ರೆಸ್ ಮಾಡಿದ್ರೆ ಅದೇ ಪೇಜ್ನ ಲಾಸ್ಟ್ ಪೇಜ್ಗೆ ಮೂವ್ ಆಗುತ್ತೆ. ಪೇಜ್ ಅಪ್ ಅನ್ನೋದು ನಿಮಗೆ ಒಂದೊಂದೇ ಪೇಜ್ ಮೇಲ್ಗಡೆ ಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಪೇಜ್ ಡೌನ್ ಅನ್ನೋದು ಪೇಜ್ನ ಒಂದೊಂದೇ ಪೇಜ್ ಡೌನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ಕೀಸ್ಗಳನ್ನು ನೀವು ಬ್ರೌಸರಲ್ಲೂ ಇದೇ ಫಂಕ್ಷನಾಲಿಟಿಗಾಗಿ ಯೂಸ್ ಮಾಡ್ಬೋದು. ಹೋಮ್ ಅಂದರೆ ಬ್ರೌಸರ್ ಸರ್ಚ್ ಆಗಿರೋ ಸ್ಟಾರ್ಟಿಂಗ್ ಹೋಗುತ್ತೆ, ಎಂಡ್ ಅಂದರೆ ಲಾಸ್ಟಿಗೆ ಹೋಗುತ್ತೆ. ಪ್ರಿಂಟ್ ಸ್ಕ್ರೀನ್ ಕೀಯನ್ನು ಡೆಸ್ಕ್ಟಾಪ್ನ ಪ್ರಿಂಟ್ ತೊಗೊಳಕ್ಕೆ ಬಳಸ್ತಾರೆ. ಆಲ್ಟ್ ಮತ್ತು ಪ್ರಿಂಟ್ ಸ್ಕ್ರೀನನ್ನು ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ನೀವು ಡೆಸ್ಕ್ಟಾಪ್ ಮೇಲೆ ಯಾವ ಆಕ್ಟಿವ್ ವಿಂಡೋ ಓಪನ್ ಆಗಿರುತ್ತಲ್ಲ ಅದರದ್ದಷ್ಟೇ ಪ್ರಿಂಟ್ ಬರುತ್ತೆ. ಸಪೋಸ್ ನೀವು ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಂಡಿದ್ದೀರಾ, ಅದರದ್ದಷ್ಟೇ ಪ್ರಿಂಟ್ ಬೇಕು ಅಂದರೆ ಆಲ್ಟ್ ಮತ್ತು ಪ್ರಿಂಟ್ ಸ್ಕ್ರೀನ್ ಬೇಕು. ನಿಮಗೆ ಎಲ್ಲ ಅಪ್ಲಿಕೇಶನ್ಸ್ಗಳ ಜೊತೆ ಇಡೀ ಡೆಸ್ಕ್ಟಾಪ್ ಬೇಕು ಅಂದರೆ ಪ್ರಿಂಟ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಬೇಕು. ಫಂಕ್ಷನ್ ಕೀಸ್. ಕಂಪ್ಯೂಟರ್ ಕೀಬೋರ್ಡ್ನ ಫಸ್ಟ್ ರೋದಲ್ಲಿ F1 ಅಂತ F12 ವರೆಗೆ 12 ಕೀಗಳಿದೆ. ಈ ಕೀಗಳನ್ನು ಫಂಕ್ಷನ್ ಕೀಸ್ ಅಂತ ಕರೀತಾರೆ. ಇದರಲ್ಲಿ ಒಂದೊಂದು ಕೀನು ಒಂದೊಂದು ಫಂಕ್ಷನ್ ಮಾಡುತ್ತೆ. ಅದ್ರ ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಲೀಟ್ ಕೀಯನ್ನು 2 ಥರ ಬಳಸ್ತಾರೆ. ಒಂದು, ನೀವು ಯಾವುದೋ ಒಂದು ಫೈಲು ಅಥವಾ ಫೋಲ್ಡರ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಹೋದರೆ ಆ ಫೈಲ್ ಅಥವಾ ಫೋಲ್ಡರು ಡಿಲೀಟ್ ಆಗಿ ರೀಸೈಕಲ್ ಬಿನ್ಗೆ ಹೋಗುತ್ತೆ. ಯಾವುದೋ ಒಂದು ಫೈಲ್ ಫೋಲ್ಡರನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂದರೆ ನೀವು ಶಿಫ್ಟ್ ಮತ್ತು ಡಿಲೀಟನ್ನು ಒಟ್ಟಿಗೆ ಎಂಟರ್ ಮಾಡಬೇಕು. ವರ್ಡಲ್ಲಿ ಕರ್ಸರ್ನ ನೆಕ್ಸ್ಟ್ ಕ್ಯಾರೆಕ್ಟರ್ ಅಥವಾ ನೆಕ್ಸ್ಟ್ ಲೆಟರನ್ನು ಡಿಲೀಟ್ ಮಾಡೋದನ್ನು ಕೂಡ ಡಿಲೀಟ್ ಕೀಯನ್ನು ಬಳಸ್ತಾರೆ. ಇನ್ಸರ್ಟ್ ಕೀಯನ್ನು ಯಾವುದಾದ್ರೂ ಒಂದು ಲೆಟರನ್ನು ನೀವು ಎಂಟ್ರಿ ಮಾಡ್ಕೊಂಡಿದ್ದನ್ನು ಅದೇ ಜಾಗದಲ್ಲಿ ಓವರ್ ರೈಟ್ ಮಾಡೋಕ್ಕೆ ಬಳಸ್ತಾರೆ. ಸೊ ಇನ್ಸರ್ಟ್ ಕೀಯನ್ನು ನೀವು ಬೈ ಮಿಸ್ಟೇಕ್ ಆಗಿ ಎಂಟ್ರಿ ಮಾಡ್ಕೊಂಡಿದ್ರೆ ನೀವು ಏನೇನು ಟೈಪ್ ಮಾಡಿರ್ತೀರೋ ಅದ್ರ ಮೇಲ್ಗಡೆನೆ ವಾಪಸ್ ಟೈಪ್ ಆಗ್ತಾ ಹೋಗುತ್ತೆ. ಕಂಪ್ಯೂಟರ್ನ ರೈಟ್ ಸೈಡಿಗೆ ನೀವು 0ದಿಂದ 9 ವರೆಗೆ ಬೇರೆ ಬೇರೆ ನಂಬರ್ಗಳನ್ನು ಕಾಣ್ತೀರಾ. ಈ ಕೀಗಳನ್ನು ನಂಬರ್ ಕೀಸ್ ಅಂತ ಕರೀತಾರೆ. ಇಲ್ಲೊಂದು ಇಂಪಾರ್ಟೆಂಟ್ ಕೀ ಇದೆ, ನಮ್ ಲಾಕ್ ಅಂತ. ನಮ್ ಲಾಕ್ ಅಂದರೆ ನಂಬರ್ ಲಾಕ್ ಅಂತ. ಇದರಲ್ಲಿ ನೀವು ನಂಬರ್ ಲಾಕ್ ಮೋಡನ್ನು ಸೆಲೆಕ್ಟ್ ಮಾಡ್ಬೋದು. ನಂಬರ್ ಲಾಕ್ ಅಂತ ಸೆಲೆಕ್ಟ್ ಆಗದೆ ಇದ್ದಾಗ ಈ ಕೀಗಳನ್ನು ಎಂಟ್ರಿ ಮಾಡಿದ್ರೆ ನಂಬರ್ಗಳು ಎಂಟ್ರಿ ಆಗುತ್ತೆ. ಸಪೋಸ್ 1 ಅಂತ ಎಂಟ್ರಿ ಮಾಡಿದ್ರೆ 1 ಅಂತ ಎಂಟ್ರಿ ಆಗುತ್ತೆ. ಅದೇ ನಂಬರ್ ಲಾಕನ್ನು ಆನ್ ಮಾಡಿ ಈ ಕೀಯನ್ನು ಒತ್ತಿದ್ರೆ ಕೆಳಗಡೆ ಏನಿದೆಯೋ ಆ ಫಂಕ್ಷನ್ನು ಅಥವಾ ಆ ಆಪರೇಷನನ್ನು ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಲಾಕ್ ಅಂತ ಮಾಡಿ ಇದನ್ನು ಒತ್ತಿದ್ರೆ ಎಂಡಿಗೆ ಹೋಗುತ್ತೆ. ಎಂಡ್ ಆಪರೇಷನನ್ನು ಪರ್ಫಾರ್ಮ್ ಮಾಡುತ್ತೆ. ಎಂಡ್ ಕೀ ಥರ ಆ್ಯಕ್ಟ್ ಆಗುತ್ತೆ. ಈ ನಂಬರ್ ಕೀಗಳ ಜೊತೆಗೆ ಇಲ್ಲೂ ಒಂದಿಷ್ಟು ನಂಬರ್ಗಳಿವೆ. ಇದರಲ್ಲಿಯೂ ನಂಬರ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಕೀಸ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಕೆಳಗಡೆ ನಂಬರ್ ಇದೆ, ಮೇಲ್ಗಡೆ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ನೀವು ಬರೀ ನಂಬರ್ ಬೇಕು ಅಂದರೆ ಜಸ್ಟ್ ಆ ನಂಬರನ್ನು ಪ್ರೆಸ್ ಮಾಡಬೇಕು. 1 ಅಂತ ಪ್ರೆಸ್ ಮಾಡಿದ್ರೆ 1 ಪ್ರಿಂಟ್ ಆಗುತ್ತೆ. ಅದೇ ಅದರ ಮೇಲ್ಗಡೆ ಇದೆಯಲ್ಲ ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆಯಲ್ಲ ಅದು ಪ್ರಿಂಟ್ ಆಗಬೇಕಂದ್ರೆ ನೀವು ಶಿಫ್ಟ್ ಮತ್ತು 1 ಅನ್ನು ಒತ್ತಬೇಕು. ಶಿಫ್ಟ್ ಮತ್ತು 1 ಅನ್ನು ಒತ್ತರೆ ಎಕ್ಸ್ಕ್ಲಮೇಷನ್ ಮಾರ್ಕ್ ಪ್ರಿಂಟ್ ಆಗುತ್ತೆ. ಫೈನಲಿ ಆಲ್ಫಾಬೆಟ್ಸ್. ಈ A to Z ಕ್ಯಾರೆಕ್ಟರ್ಸನ್ನು ಆಲ್ಫಾಬೆಟ್ ಕೀಸ್ ಅಂತ ಕರೀತಾರೆ. ಈ ಕೀಯನ್ನು ಸುಮ್ಮನೆ ಎಂಟ್ರಿ ಮಾಡಿದ್ರೆ ಸ್ಮಾಲ್ ಕೇಸಲ್ಲಿ ಅದು ಪ್ರಿಂಟ್ ಆಗುತ್ತೆ. ಶಿಫ್ಟ್ ಜೊತೆಗೆ ಈ ಕೀಗಳನ್ನು ಒಟ್ಟಿಗೆ ಒತ್ತಿದ್ರೆ ಕ್ಯಾಪಿಟಲ್ ಲೆಟರಲ್ಲಿ ಪ್ರಿಂಟ್ ಆಗುತ್ತೆ. ಈ ಕೀಗಳನ್ನು ಹೊರತುಪಡಿಸಿ ಇಲ್ಲೊಂದಿಷ್ಟು ಬೇರೆ ಬೇರೆ ಕೀಗಳಿದೆಯಲ್ಲ, ಈ ಕೀಗಳನ್ನೆಲ್ಲ ಕೂಡ ನಾವು ಪ್ರಿಂಟ್ ಮಾಡೋಕ್ಕೆ ಬಳಸ್ತೀವಿ. ಇದು ನೋಡಿ, ಲೆಫ್ಟ್ ಫ್ಲವರ್ ಬ್ರಾಕೆಟ್, ರೈಟ್ ಫ್ಲವರ್ ಬ್ರಾಕೆಟ್, ಈ ಥರ ಬೇರೆ ಬೇರೆ ಕೀಗಳಿದೆ. ನಾನು ನಿಮಗೆ ಡಿಲೀಟ್ ಮತ್ತು ಬ್ಯಾಕ್ ಸ್ಪೇಸ್ದ ಡಿಫ್ರೆನ್ಸನ್ನು ಹೇಳ್ತೀನಿ. ನೋಡಿ, ಇಲ್ಲಿ ABCDEFG ಅಂತ ಇದೆಯಲ್ಲ, ಇಲ್ಲಿ ನಾನು ಡಿ ಮುಂದೆ ಕರ್ಸರ್ ಇದೆ. ಈಗ ನನಗೆ ಪ್ರೀವಿಯಸ್ ಕ್ಯಾರೆಕ್ಟರ್ ಡಿಯನ್ನು ಡಿಲೀಟ್ ಮಾಡಬೇಕು ಅಂದರೆ ಬ್ಯಾಕ್ ಸ್ಪೇಸ್. ಓಕೆ, ನೋಡಿ ABCEFG ಇದೆಯಾ, ನನಗೆ ಈ ಕರ್ಸರ್ದ ನೆಕ್ಸ್ಟ್ ಲೆಟರನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಡಿಲೀಟ್. ಸೊ ಬ್ಯಾಕ್ ಸ್ಪೇಸ್ ಅಂದರೆ ಪ್ರೀವಿಯಸ್ ಕ್ಯಾರೆಕ್ಟರ್, ಡಿಲೀಟ್ ಅಂದರೆ ನೆಕ್ಸ್ಟ್ ಕ್ಯಾರೆಕ್ಟರ್ ಡಿಲೀಟ್ ಆಗುತ್ತೆ.